ಧಾರವಾಡದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವರು ಶಿಷ್ಟಾಚಾರ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ದಾರೆ. ಶಿವಲೀಲಾ ಅವರಿಂದ ಯಾವುದೇ ಶಿಷ್ಟಾಚಾರ ಉಲ್ಲಂಘನೆಯಾಗಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಅರವಿಂದ ಏಗನಗೌಡರ ಹೇಳಿದರು. ಧಾರವಾಡದ ಸರ್ಕ್ಯೂಟ್ ಹೌಸ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅರವಿಂದ ಏಗನಗೌಡರವರು ಬಿಜೆಪಿ ನಡೆಸಿದ ಪ್ರತಿಭಟನೆಗೆ ಪ್ರತಿಯಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಯಾವುದೇ ಒಂದು ಕಾಮಗಾರಿಯ ಭೂಮಿಪೂಜೆ ಮಾಡುವಾಗ ಶಿಷ್ಟಾಚಾರ ಅನ್ವಯವಾಗುವುದಿಲ್ಲ. ಯಾರು ಬೇಕಾದರೂ ಭೂಮಿಪೂಜೆ ಮಾಡಬಹುದು. ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಅಭಿಮಾನಕ್ಕೋಸ್ಕರ ವಿನಯ್ ಕುಲಕರ್ಣಿಯವರು ಕ್ಷೇತ್ರದ ಒಳಗಡೆ ಬರಲು ಆಗದೇ ಇರುವ ಕಾರಣ ಶಿವಲೀಲಾ ಕುಲಕರ್ಣಿಯವರ ಕಡೆಯಿಂದ ಭೂಮಿಪೂಜೆ ಮಾಡಿಸುತ್ತಿದ್ದಾರೆ. ಭೂಮಿಪೂಜೆ ಮಾಡುವಾಗ ಶಿಷ್ಟಾಚಾರ ಅನ್ವಯವಾಗುವುದಿಲ್ಲ. ಕಾಮಗಾರಿ ಉದ್ಘಾಟನೆಯಾಗುವಾಗ ಮಾತ್ರ ಶಿಷ್ಟಾಚಾರ ಅನ್ವಯವಾಗುತ್ತದೆ. ಬಹುಶಃ ಈ ಜ್ಞಾನ ಬಿಜೆಪಿಯವರಿಗೆ ಇಲ್ಲ ಎಂದು ಕಾಣುತ್ತದೆ. ಕಾಮಗಾರಿ ಪೂರ್ಣವಾದ ಮೇಲೆ ಅವರೇ ಬೇಕಾದರೆ ಅವುಗಳನ್ನು ಉದ್ಘಾಟನೆ ಮಾಡಲಿ, ನಮ್ಮ ತಕರಾರಿಲ್ಲ ಎಂದರು. ನಿನ್ನೆ ಬಿಜೆಪಿಯ ಕಾರ್ಯಕರ್ತರಿಂದ ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅವರು ಯಾವುದೇ ಕಾರಣಕ್ಕೂ ಕಾರ್ಯಕ್ರಮಗಳ ಗುದ್ಲಿ ಪೂಜೆ ಮಾಡಬಾರ್ದು ಅನ್ನುವಂಥ ಮನವಿಯನ್ನ ಕೊಟ್ಟಿದ್ದು ತಮ್ಮೆಲ್ಲರ ಗಮನಕ್ಕೆ ಬಂದೈತಿ. ಅವರಿಗೆ ಬಿಜೆಪಿಯ ಕಾರ್ಯಕರ್ತರ ಅವ್ರು ಬರೀ ಕೇವಲ ಅವ್ರ ಕೈಯನ್ನು ಆಟದ ಗೊಂಬಿದ್ದಂಗೆ, ಲೀಡರ್ಗಳ ಕೈಯನ್ನು ಆಟದ ಗೊಂಬಿದ್ದಂಗೆ. ಪಾಪ ಅವ್ರಿಗೇನು ತಿಳಿದಿಲ್ಲ. ಅವ್ರು ಏನು ಬರೆದು ಕಳಿಸಿರ್ತಾರೋ ಅದನ್ನು ಇವ್ರು ಲೆಟರ್ ಕೊಟ್ಟು ಮಾತಾಡಿ ಹೋಗುವಂಥ ಪರಿಸ್ಥಿತಿ ಅಲ್ಲಿ ಬಿಜೆಪಿ ಒಳಗೆ ಉಳಿದು ಬಿಟ್ಟೈತಿ ಇವತ್ತು. ಇನ್ನು ತಮಗೆಲ್ಲ ಗೊತ್ತಿದ್ದಾಗೆ ಮೊನ್ನೆ ನಮ್ಮ ನೆಚ್ಚಿನ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು ಕಾನೂನು ತೊಡಕಿನಿಂದ ಇವತ್ತು ಜಿಲ್ಲೆಗೆ ಪ್ರವೇಶವಿಲ್ಲ. ಅದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಅವರ ಅನುಪಸ್ಥಿತಿಯಲ್ಲಿ ಜನಸಾಮಾನ್ಯರು, ಕಾರ್ಯಕರ್ತರು, ಎಲ್ಲ ಸಮಾಜದ ಮುಖಂಡರುಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಯಾವುದೇ ಕೆಲಸ ಕಾರ್ಯಗಳಾಗಬೇಕಿತ್ತಂದ್ರೆ ಆ ಅಹವಾಲುಗಳನ್ನು ಅವರು ಸ್ವೀಕರಿಸಿ ಶಾಸಕರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾತ್ರ ಶಿವಲೀಲಾ ಕುಲಕರ್ಣಿ ಅವರು ಇವತ್ತಿನವರೆಗೆ ಮಾಡ್ತಾ ಬಂದಿದ್ದಾರೆ. ಈಗ ಮೊದಲಿನಿಂದನೂ ಯಾವುದೇ ಪಕ್ಷ ಇರಲಿ, ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಅಧಿಕಾರ ಇದ್ದಾಗ ಯಾವುದೇ ಅನುದಾನ ಬಂದರೂ ಕುದ್ಲಿ ಪೂಜೆ ಮಾಡೋ ಟೈಮ್ನಾಗ ಎಲ್ಲ ಮುಖಂಡರನ್ನು ಕರೀತಿರ್ತಾರೆ. ಅಂದ್ರೆ ತಮಗೆ ಬೇಕಾದಂಥ ನಾಯಕರನ್ನ ಕರೆದು ಮಾಡುವಂಥದ್ದು ಮೊದಲಿನಿಂದ ಬಂದಂಥ ವಾಡಿಕೆ. ಊರೊಳಗೆ ಹಿರಿಯರು ಇರ್ತಾರೆ, ಪಕ್ಷಪಾತ ಇರುವುದಿಲ್ಲ ಅಲ್ಲಿ ಗುದ್ಲಿ ಪೂಜೆ. ಯಾಕಂದ್ರೆ ಜನರ ಕೆಲಸ ಮುಖ್ಯ ಇರ್ತದೆ. ಊರನ್ನ ಹಿರಿಯರ ಕಡೆಯಿಂದ ಪೂಜೆ ಮಾಡಿಸ್ತಾರ, ಯಾವ್ದಾರ ಮಠದ ಮಠಾಧೀಶರನ್ನ ಕರೆದ ಪೂಜೆ ಮಾಡಿಸ್ತಾರ, ಅಥವಾ ತಮ್ಮ ಪಾರ್ಟಿ ಮುಖಂಡರನ್ನ ಕರೆದ ಪೂಜೆ ಮಾಡಿಸುವಂಥದ್ದು ವಾಡಿಕೆ. ಇವರಾದ ಪ್ರೋಟೋಕಾಲ್ ಐತಿ. ಸರ್ಕಾರಿ ಅನುದಾನ ಇವ್ರು ಯಾಕೆ ಗುದ್ಲಿ ಪೂಜೆ ಮಾಡ್ತಾರ ಅನ್ನೋದು ನಿಜವಾಗ್ಲೂ ಮೂರ್ಖತನದ ಒಂದು ಪರಮಾವಧಿ. ಯಾಕಂದ್ರೆ ಯಾರು ಬೇಕಾದ್ರೂ ಗುದ್ಲಿ ಪೂಜೆ ಮಾಡ್ಬೋದು. ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ, ಅವ್ರ ಅನುದಾನ. ಯಾಕಂದ್ರೆ ಈ ಅನುದಾನ ಬಂದಿದ್ದು ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೂ ಕೂಡ ಅವ್ರಿಗೆ ಯಾವ ಕೆಲಸ ಮಾಡಬೇಕು, ಏನ್ ಕೆಲಸ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಕೂಡ ಇದಿರ್ಲಿಲ್ಲ. ಅದರಲ್ಲಿ ಇರುವಂತ ಫಂಡು, ಆ ಫಂಡನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ನನಗನ್ಸಿದ ಮಟ್ಟಿಗೆ ಮಾನ್ಯ ಸಂಸದರಿಗೆ ಗೊತ್ತಿಲ್ಲ. ಅದನ್ನ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು CEO ಅವರಿಗೆ ಭೇಟಿಯಾಗಿ ಗ್ರಾಮ ಪಂಚಾಯತಿ ಅಂದ್ರೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗೆ ಅನುದಾನ ಕಡಿಮೆ ಇರೋದ್ರಿಂದ ಯಾವುದಾದ್ರೂ ಅನುದಾನ ಇದ್ರೆ ನಾವು ಜನರಿಗೆ ಕೆರೆ ಹೂಳು ಎತ್ತೋದಾಗ್ಲಿ, ಗಟರ ಮಾಡೋದಾಗ್ಲಿ, ಇಂಥ ಕೆಲಸಗಳಿಗೆ ಏನಾದ್ರೂ ಅನುದಾನ ಬಂದಾಗ ಇಲ್ಲ ಈ ಯೋಜನೆ ಒಳಗೈತಿ ಅದನ್ನ ನಾವು ಯುಟಿಲೈಸ್ ಮಾಡ್ಬೇಕಂತ CEO ಅವರ ಡೈರೆಕ್ಷನ್ ಕೊಟ್ಟಾಗ ಅದನ್ನ ಪ್ಲಾನ್ ಮಾಡಿಕೊಂಡು ಸ್ವತಃ ಶಿವಲೀಲಾ ಕುಲಕರ್ಣಿ ಅವರು ಮತ್ತು ವಿನಯ್ ಕುಲಕರ್ಣಿ ಅವರು ಅದನ್ನ ಪ್ಲಾನ್ ಮಾಡಿ ಆ ಕಾರ್ಯವನ್ನ ಮಾಡಲಿಕ್ಕೆ ಅನುದಾನವನ್ನ CEO ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡು, ಮೌಖಿಕವಾಗಿ ಮನವಿಯನ್ನು ಮಾಡಿಕೊಂಡು ಅದನ್ನ ಕಾಮಗಾರಿಯನ್ನ ಮಾಡಕ್ಕೆ ಚಾಲನೆ ಆಯ್ತು. ಆ ಒಂದು ಕಾರ್ಯಕ್ರಮದ ಚಾಲನೆಯಿಂದ ನಮ್ಮ ಇನ್ನೂ 8 ಗ್ರಾಮಗಳಿಗೆ ಆ ಯೋಜನೆಯ ಒಂದು ಅನುದಾನ ಅಲ್ಲಿ ಕೊಡ್ಲಿಕ್ಕೆ CEO ಅವರಿಗೂ ಕೂಡ ಅವಕಾಶ ಆಯ್ತು. ಅಂದ್ರೆ ಇಲ್ಲಿ ಮುಖ್ಯ ಉದ್ದೇಶ ಎಲ್ಲಿಂದ ಕೇಂದ್ರದಿಂದ ಬಂದ್ರ ಫಂಡು ಅಷ್ಟೇ, ರಾಜ್ಯದಿಂದ ಬಂದ ಅನುದಾನನೂ ಅಷ್ಟೇ. ಇಲ್ಲಿ ಜನರ ಹಿತದೃಷ್ಟಿ ಮುಖ್ಯ, ಜನರಿಗೆ ಕೆಲಸ ಮುಖ್ಯ, ಕಾಮಗಾರಿ ಮುಖ್ಯ. ಆ ಕಾರಣಕ್ಕೆ
ಅಲ್ಲಿ ಬಂದಂತ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಅವರೆಲ್ಲರೂ ಸೇರಿ ಗುದ್ಲಿ ಪೂಜೆ ಮಾಡಿ ಇವ್ರನ್ನ ಕರೆದಿರ್ತಾರೆ. ಇವ್ರು ಯಾವ್ದೇ ಕಾರ್ಯಕ್ರಮ ಕರೆದ್ರು, ಯಾಕಂದ್ರೆ ನಮ್ಮನ್ನ ಯಾರೋ ಒಬ್ರ ಮದುವೆ ಕರೆದಾರ, ಮನಿಗೆ ಗೆಸ್ಟ್ ಆಗಿ ಕರೆದಾರ ಅಂದ್ರೆ ನಾವು ಒಳ್ಳೆ ಅನ್ನಕ್ ಬರಂಗಿಲ್ಲ, ನಾವು ಹೋಗ್ಬೇಕಾಕತಿ. ಹಂಗ ಒಂದು ಕಾರ್ಯಕರ್ತರು ಮತ್ತ ಅಭಿಮಾನಿಗಳ ಅಭಿಪ್ರಾಯ ಇರ್ತತಿ. ನೀವು ಬಂದು ಅದ್ರೊಳಗೆ ಪಾಲ್ಗೊಳ್ರಿ ಆ ಪೂಜೆ ಒಳಗೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಕರೆದಾಗ ಒಳ್ಳೆ ಅನ್ನಕ್ ಬರಂಗಿಲ್ಲ. ಆದ್ರೆ ಪ್ರೋಟೋಕಾಲ್ ಬಗ್ಗೆ ಅವ್ರು ಮಾತಾಡೋದಂದ್ರೆ ಅದ್ರೊಳಗೆ ಪ್ರೋಟೋಕಾಲ್ ಯಾವುದೇ ಕಾರಣಕ್ಕೂ ಗುದ್ಲಿ ಪೂಜೆಗೆ ಪ್ರೋಟೋಕಾಲ್ ಇಲ್ಲ, ಯಾವುದೇ ಪ್ರೋಟೋಕಾಲ್ ಇರುವುದಿಲ್ಲ. ಯಾವಾಗ ಪ್ರೋಟೋಕಾಲ್ ಅನ್ವಯ ಆಗ್ತೈತೆ ಅಂದ್ರೆ ಆ ಕಾಮಗಾರಿ ಕಂಪ್ಲೀಟ್ ಆಗಿ ಲೋಕಾರ್ಪಣೆ ಮಾಡೋ ಸಂದರ್ಭದೊಳಗೆ ಸರ್ಕಾರಿ ಲೆವೆಲ್ದೊಳಗೆ ಸರ್ಕಾರಿ ಇದ್ರೊಳಗೆ ಮಾಡುವಂತ ಸಮಯದೊಳಗೆ ಮಾತ್ರ ಪ್ರೋಟೋಕಾಲ್ ಅನ್ವಯ ಆಕತಿ. ಅವಾಗ ಅವ್ರು ಕರೆದ್ರು ಶಿವಲೀಲಕರ ಹೋಗಂಗಿಲ್ಲ. ಎಷ್ಟೋ ಸಾರಿ ಸರ್ಕಾರಿ ಕಾರ್ಯಕ್ರಮದೊಳಗೆ ತಾವು ನೋಡಿದ್ದೀರಿ, ಸರ್ಕಾರಿ ಕಾರ್ಯಕ್ರಮದೊಳಗೆ ಅವ್ರ ಗೆಸ್ಟ್ ಆಗಿ ಕರೆದ್ರು ಕೂಡ ಬರ್ರಿ ಅಂದಾಗೂ ಕೂಡ ಅವ್ರ ವೇದಿಕೆಯನ್ನ ಹಂಚಿಕೊಂಡಿಲ್ಲ. ಅವ್ರ ಮುಂದೆ ಕುಂತು ಪ್ರೇಕ್ಷಕರಾಗಿ ನೋಡ್ಕೊಂಡು ಬಂದಂತ ಒಂದು ಅವ್ರಿಗೆ ಜ್ಞಾನ ಐತಿ, ತಿಳುವಳಿಕೆ ಇದ್ದವ್ರು ಅದಾರ, ಎಜುಕೇಟೆಡ್ ಅದಾರ, ಎಲ್ಲ ಗೊತ್ತೈತಿ ಅವ್ರಿಗೆ ನಾವು ಯಾವ ಕಾರ್ಯಕ್ರಮದಾಗ ಭಾಗವಹಿಸ್ಬೇಕು, ಯಾವ ಕಾರ್ಯಕ್ರಮದಾಗ ಭಾಗವಹಿಸಬಾರ್ದು ಅಂತೇಳಿ. ಆದ್ರೆ ಬಿಜೆಪಿ ಅವರು ಏನು ವ್ಯವಸ್ಥೆ ಐತಿ, ಏನು ವಿಚಾರ ಐತಿ ಅಂದ್ರೆ ಅವ್ರದ್ದು ಒಂದೇ ಉದ್ದೇಶ, ಅಭಿವೃದ್ಧಿ ಆಗಾಕತ್ತೈತಿ, ಅಭಿವೃದ್ಧಿ ಆಗ್ಬಾರ್ದು. ಕಾಂಗ್ರೆಸ್ ಸರ್ಕಾರದೊಳಗ ಯಾವ್ದೋ ಅನುದಾನ ಬಂದ್ರು ಅದನ್ನ ಹಾಕಿ ಕೆಲಸ ಮಾಡಬಾರ್ದು. ಯಾಕಂದ್ರೆ ವಿನಯ್ ಕುಲಕರ್ಣಿ ಅವರ ಅನುಪಸ್ಥಿತಿ ಐತಿ. ಇಲ್ಲಿ ಯಾವ್ದು ಕಾಮಗಾರಿ ಆಗ್ಬಾರ್ದು. ಕಾಮಗಾರಿ ಆದ್ರೆ ಎಲ್ಲಿ ನಮ್ಮ ಹೆಸರಿಗೆ ಧಕ್ಕೆ ಬರ್ತೈತೋ ಅಥವಾ ನಮ್ಮ ಒಂದು ಇದು ಕಡಿಮೆ ಆಕತೇವೋ ಅನ್ನುವಂತ ಮನೋಭಾವನೆಯನ್ನು ಇಟ್ಕೊಂಡು, ಯಾಕಂದ್ರೆ ಇದ್ರೊಳಗೆ ಬಂದದ್ದು ಕೇಂದ್ರ ಸರ್ಕಾರದ ದುಡ್ಡು ಅಂತ ಹೇಳ್ತಾರ. ಕೇಂದ್ರ ಸರ್ಕಾರ ದುಡ್ಡು ಕೇಂದ್ರ ಸಚಿವರು ಮಾಡ್ಬೋದಿತ್ತಲ್ಲ ಈ ಕೆಲಸ, ಕೇಂದ್ರ ಸಚಿವರು ಯಾಕೆ ಮಾಡ್ಲಿಲ್ಲ? 2023-24ನೇ ಸಾಲಿನೊಳಗೆ ಬಂದಂತ ಅನುದಾನ ಅದು. 2023-24ನೇ ಸಾಲಿನ ಬೂದು ನೀರು ನಿರ್ವಹಣೆ ಕಾಮಗಾರಿ ಅಂದ್ರೆ ಸ್ವಚ್ಛ ಭಾರತ್ ಯೋಜನೆ ಅಡಿಯೊಳಗೆ ಬಂದಂತ ಅನುದಾನ. ಮತ್ತೆ ಇಲ್ಲಿವರೆಗೆ ಯಾಕೆ ಸುಮ್ಮನೆ ಕುಂತ್ರು? 2023-24 ಬಂದಂತ ಅನುದಾನ ಯುಟಿಲೈಸ್ ಮಾಡಕ್ ಯಾಕೆ ಆಗ್ಲಿಲ್ಲ ಅವ್ರಿಗೆ? ನಮ್ಮ ಶಾಸಕರು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರನ್ನು ತಲೆ ಓಡಿಸಿ ಈ ಸರ್ಕಾರದೊಳಗೆ ನಮ್ಮ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗೆ ಅನುದಾನ ಕಡಿಮೆ ಇರೋದ್ರಿಂದ ಆ ಅನುದಾನವನ್ನು ಉಪಯೋಗ ಮಾಡ್ಕೊಳಕ್ ನಮ್ಗೆ ಅನುಕೂಲ ಆಕತಿವಲ್ಲ ಅಂತ ಹಿಂದಿನ ಸಿಇಒ ಅವ್ರ ಜೊತೆ ನೇರವಾಗಿ ಸಭೆಯನ್ನ ಮಾಡಿ ಕುಂತಾಗ, ಇಲ್ಲ ನಮ್ಗೆ ಕೊಡಕ್ ಅವಕಾಶ ಐತಿ, ಇದನ್ನ ಮಾಡ್ರಿ ಅಂದಾಗ ಆ ಯೋಜನೆಯನ್ನ ಕೈಗೆತ್ತಿಕೊಂಡು ಇವತ್ತು ಮಾಡಿದ್ದಾರೆ. ಅದಕ್ಕೆ ಈ ತಮ್ಮ ಅಂದ್ರೆ ಕ್ಷುಲ್ಲಕ ರಾಜಕಾರಣವನ್ನು ಬಿಡಬೇಕು, ಅಭಿವೃದ್ಧಿ ಪರ ರಾಜಕಾರಣ ಮಾಡಲಿ. ಅವ್ರು ಹೋರಾಟ ಮಾಡಕ್ ನಾವು ಬೇಡ ಅನ್ನೋದಿಲ್ಲ, ಅವ್ರು ಹೋರಾಟ ಮಾಡ್ಲಿ. ಯಾವಾಗ ಹೋರಾಟ ಮಾಡ್ಲಿ ಅಂದ್ರೆ ಜನರ ಬೇಡಿಕೆಗಳು ಈಡೇರಿಲ್ಲ ಅಂದ್ರೆ ಹೋರಾಟ ಮಾಡ್ಲಿ, ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಹೋರಾಟ ಮಾಡ್ಲಿ, ಅಲ್ಲಿ ಯಾವುದೋ ಒಂದು ಅವ್ಯವಹಾರ ಆಗಿತ್ತು ಅಂದ್ರೆ ಹೋರಾಟ ಮಾಡ್ಲಿ. ಹೋರಾಟ ಮಾಡಕ ಎಲ್ಲರಿಗೂ ಹಕ್ಕೈತಿ. ಆದ್ರೆ ಚಿಲ್ಲರೆ ರಾಜಕಾರಣ ಮಾಡಿ ಅಭಿವೃದ್ಧಿಯನ್ನ ಕೆಡಿಸ್ಲಿಕ್ಕೆ, ಅಭಿವೃದ್ಧಿಯನ್ನ ವಿರೋಧಿಸುವಂತ ಹೋರಾಟಗಳನ್ನ ಮಾಡಬಾರ್ದು. ಮತ್ತು ಅವ್ರ ನಾಯಕರು ನಿಜವಾಗ್ಲೂ ಅವರಿಗೆ ಜನರ ಬಗ್ಗೆ ಜನಪರ ಕಾಳಜಿ ಅವ್ರಿಗೆ ಇದ್ದಿತ್ತಂದ್ರೆ ತಮ್ಮ ಕಾರ್ಯಕರ್ತರಿಗೆ ಹೇಳ್ಬೇಕು, ಅವ್ರು ಹೇಳೋದು ಬಿಡ್ಬೇಕು. ಹಿಂಗ ಮಾಡ್ರಿ ಅಂತ ಚೂ ಬಿಡುದು. ಯಾಕಂದ್ರೆ ಮಹಾನಗರ ಪಾಲಿಕೆ ವಿಚಾರದಾಗ ತಾವೆಲ್ಲ ನೋಡಿದ್ದೀರಿ, ತಮ್ಮ ಜೊತೆ ಎಲ್ಲ ಮಾತಾಡೇವಿ. ಅಂದ್ರೆ ಈ ರೀತಿ ಕೆಡಿಸುವಂತ ಕೆಲಸ ಬಿಡ್ಬೇಕಂತ ಹೇಳಿ ನಾನು ಇಲ್ಲಿ ಅವರಿಗೆ ಈ ವೇದಿಕೆ ಮುಖಾಂತರ ಅವರಿಗೆ ಒಂದು ಒತ್ತಾಯವನ್ನ ಮಾಡ್ತೇನೆ. ಅಯ್ಯೋ, ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಬ್ಬಳ್ಳಿ ಊರಾಗ ಶಾಲಾ ಕೊಠಡಿ ಉದ್ಘಾಟನೆ ಕಾರ್ಯಕ್ರಮ ಅವ್ರ ಗೆಸ್ಟ್ ಅಂತ ಕರೆದಾರ. ಉದ್ಘಾಟನೆ ಮಾಡಿದವರು ಅಲ್ಲೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಂಜು ಭೀಮಕ್ನವರು ಉದ್ಘಾಟನೆ ಮಾಡ್ತಾರೆ. ಅಕ್ಕಾರ ಗೆಸ್ಟ್ ಆಗಿ ಹೋಗ್ಯಾರ. ಅಂದ್ರೆ ಅದನ್ನ ದುರುಪಯೋಗ ಮಾಡ್ಕೋಬೇಕಾಗಿ ಇತ್ತಂದ್ರೆ ಅವರ ರಿಬ್ಬನ್ ಕಟ್ ಮಾಡ್ತಿದ್ರು, ಶಿವಲೀಲಕರ ಕಟ್ ಮಾಡ್ತಿದ್ರು. ಅದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉದ್ಘಾಟನೆ ಮಾಡ್ತಾರ, ಆಮೇಲೆ ಶಿವಲೀಲಕರನ್ನ ಒಳಗ್ ಕರೀತಾರ. ಅಂದ್ರ ನಮ್ಮ ಇತಿಮಿತಿ ಶಿವಲೀಲಕ್ಕ ವಿನಯ್ ಕುಲಕರ್ಣಿ ಅವ್ರ ಇತಿಮಿತಿ ಅವ್ರಿಗೂ ಗೊತ್ತೈತಿ. ನಾ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಗೊತ್ತೈತಿ. ಆದ್ರೆ ನಿರಂತರವಾಗಿ ಜನಸಂಪರ್ಕದಾಗ ಇರೋದ್ರಿಂದ ಬಿಜೆಪಿ ಅವರಿಗೆ ಸ್ವಲ್ಪ ಬಿಸಿ ಮುಟ್ಟಾಗ್ತದೆ. ಮತ್ತೆ ನಿನ್ನೆ ಅವರು ಒಂದು ಹೋರಾಟದಾಗ ಒಂದು ಮಾತು ಹೇಳಿದ್ರು, ಇನ್ನು ಮುಂದೆ ಎಲ್ಲೇ ಕಾರ್ಯಕ್ರಮದಾಗ ಅವ್ರು ಭಾಗವಹಿಸಿದ್ರು ನಾವು ಅದನ್ನ ಹೋರಾಟ ಮಾಡ್ತೀವಿ, ವಿರೋಧ ಮಾಡ್ತೀವಿ ಅಂತೇಳಿ ಅವ್ರಿಗೊಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇವೆಲ್ಲ ಧಮಕಿ ಮಾಡಿ ರಾಜಕಾರಣ ಮಾಡೋದೆಲ್ಲ ಬೇಡ. ಯಾರ ಕರೆದ್ರು ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಅಥವಾ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ ಮಹಾನಗರ ಪಾಲಿಕೆ ಸದಸ್ಯ ಕರೆದ್ರೆ ಅವ್ರು ಹೋಗೋದು ಅವ್ರ ಕರ್ತವ್ಯ, ಹೋಗ್ಲೇಬೇಕು. ತಮಗೂ ಅಭಿವೃದ್ಧಿ ಪರವಾಗಿ ಏನಾರ ವಿಚಾರಧಾರೆ ಇದ್ರೆ ಅವ್ರ ಲೀಡರು ಬಂದು ಅದ್ರಾಗ ಭಾಗವಹಿಸ್ಲಿ. ಆದ್ರೆ ಇಂಥವೆಲ್ಲ ಹೇಳಿಕೆಗಳನ್ನ ಹಿಂಪಡಿಬೇಕು, ಅದರಿಂದ ಪರಿಣಾಮ ಸರಿ ಇರೋದಿಲ್ಲ. ಎರಡನೇದ್ದು, ಶಿವಲೀಲಾ ವಿನಯ್ ಕುಲಕರ್ಣಿ ಅವ್ರಿಗೆ ಏನ್ರ ಅವ್ರ ಹೆಸರಿಗೆ ಕಳಂಕ ತರುವಂತ ಕೆಲಸ ಅಥವಾ ಅವ್ರು ಹೇಳಿದಾರ ಒಂದು ಎರಡು ವಿಷಯಗಳನ್ನ ಅದರೊಳಗೆ ಮೆನ್ಷನ್ ಮಾಡ್ಯಾರು. PDOಗಳು ಮತ್ತು ಅಧಿಕಾರಿಗಳ ಬಗ್ಗೆ ದಬ್ಬಾಳಿಕೆ ಮಾಡ್ತಾರ, ಅವ್ರನ್ನ ಹೆದರ್ಸ್ತಾರ, ಅವ್ರನ್ನ ಹೆದರಿಸಿ ಕೆಲಸ ಮಾಡಾಕತ್ತಾರ ಅಂತೇಳಿ. ನಿಜವಾಗ್ಲೂ ನಿಮಗೆ ಬಿಜೆಪಿ ಅವ್ರಿಗೆ ಅಷ್ಟು ಧೈರ್ಯ ಇದ್ರ
ಊಹಾಪೋಹ ಬೇಡ. ಯಾವ ಅಧಿಕಾರಿಗಳಿಗೆ ದಬ್ಬಾಳಿಕೆ ಮಾಡ್ಯಾರ, ಯಾವ PDOಗಳ ಮೇಲೆ ಪ್ರೆಷರ್ ಹಾಕ್ಯಾರ ಅನ್ನೋದನ್ನ ಅವ್ರ ಹೆಸರು ಬಹಿರಂಗಪಡಿಸಲಿ ಅಂತೇಳಿ ನಾ ಅವ್ರಿಗೆ ಓಪನ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಸುಳ್ಳು ಅಪಾದನೆಗಳನ್ನ ಕೊಟ್ಟ ಯಾರ್ದೋ ಹೆಸರಿಗೆ ಕಳಂಕ ತಂದು ಧಾರವಾಡ 71 ಕ್ಷೇತ್ರದ ಅಭಿವೃದ್ಧಿಯನ್ನ ಕುಂಠಿತ ಮಾಡುವಂತ ಕೆಲಸವನ್ನ ಕೈ ಬಿಡಬೇಕು. ಅಭಿವೃದ್ಧಿ ಪರವಾಗಿ ಎಲ್ಲರೂ ಕೂಡಿ ಮಾಡ್ಬೇಕು. ಯಾಕಂದ್ರೆ ಚುನಾವಣೆ ಇದ್ದಾಗ ರಾಜಕಾರಣ, ಚುನಾವಣೆ ಮುಗಿದ ಮೇಲೆ ಅಭಿವೃದ್ಧಿ ಪರವಾಗಿ ನಾವು ಕೆಲಸ ಮಾಡ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಅವರು ಶಾಸಕರಾದಾಗಿಂದ ಇವತ್ತು ನಾನು ನೋಡ್ಕೊಂತ ಬರ್ತಾ ಇದ್ದೇನೆ. ಸೀಮಾ ಮಸೂತಿ ಅವರು ಶಾಸಕರಿದ್ದಾಗ ಅವ್ರ ಪತಿಯಾದಂತ ಅಶೋಕ್ ಮಸೂತಿ ಅವರು ಕೂಡ ಸಾಕಷ್ಟು ಕೆಲಸಗಳಿಗೆ ಹೋಗಿ ಗುದ್ಲಿ ಪೂಜೆಯನ್ನು ಮಾಡಿದ್ದ ಉದಾಹರಣೆ ಅದಾವ. ಅದಕ್ಕೆ ಸಾಕ್ಷಿ ನಾನು ಅದೇನೆ. ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವರ ಶ್ರೀಮತಿ ಅವರು ಇವತ್ತು ಅವರು ಬಂದು ಕೂಡ ಬೇರೆ ಬೇರೆ ಕಡೆ ಗುದ್ಲಿ ಪೂಜೆ ಮಾಡಿದಂತ ಉದಾಹರಣೆಗಳು ಅದಾವ. ಅದೇ ರೀತಿಯಾದಂತ ನಮ್ಮ ಮಾಜಿ ಶಾಸಕರಂತ ಅಮೃತ್ ದೇಸಾಯಿ ಅವ್ರ ಶ್ರೀಮತಿ ಅವರು ಕೂಡ ಇವತ್ತ ಹೋಗಿ ಗುದ್ಲಿ ಪೂಜೆ ಮಾಡಿದಂತ ಉದಾಹರಣೆಗಳು ಅದಾವ. ಇವತ್ತು ಶಿವಲೀಲಕ್ಕ ಅವ್ರು ಯಾಕೆ ಮಾಡಾಕತ್ತಾರು ಅಂತಂದ್ರ ಅದೇ ನಮ್ಮ ಈಗಿನ ಶಾಸಕರಂತ ಶ್ರೀ ವಿನಯ್ ಕುಲಕರ್ಣಿ ಅವರು ಇವತ್ತಿಗೆ ಕ್ಷೇತ್ರದಾಗ ಇದ್ದಿದ್ರೆ ಅವ್ರು ಹೋಗುವಂತ ಪ್ರಶ್ನೆನ ಬರ್ತಾ ಇದ್ದಿಲ್ಲ. ಇವತ್ತ ಅವ್ರು ಇಲ್ಲ ಅನ್ನೋ ಅವ್ರ ಅನುಪಸ್ಥಿತಿ ಒಳಗ ಅವ್ರ ಶ್ರೀಮತಿ ಅವ್ರ ಅಂದ್ರೆ ಅವ್ರದ್ದು ಅರ್ಧ ಪಾಲ್ ಐತೆ ಅದ್ರಾಗ. ಇವತ್ತ ವಿನಯ್ ಕುಲಕರ್ಣಿ ಅವ್ರು ಇಲ್ಲ ಅನ್ನೋ ಒಂದು ಜಾಗದೊಳಗ ಅವರು ಕೂಡ ಕೆಲಸ ಮಾಡಕತ್ತಾರೆ. ವಿನಯ್ ಕುಲಕರ್ಣಿ ಅವ್ರು ಇದ್ದು ಇವತ್ತು ಶಿವಲೀಲಕ್ಕ ಅವ್ರು ಮಾಡಕತ್ತಾರ ಅಂತಂದ್ರೆ ನೀವು ತಪ್ಪನ್ಬೋದು, ನಾವು ತಪ್ಪನ್ಬೋದು. ಇವತ್ತು ವಿನಯ್ ಕುಲಕರ್ಣಿ ಅವ್ರ ಕ್ಷೇತ್ರಕ್ಕೆ ಬರ್ಲಂಗ ಇವತ್ತು ಕೋರ್ಟ್ ಆದೇಶ ಐತೆ, ತಮ್ಗೆಲ್ಲರಿಗೂ ಗೊತ್ತಿದೆ. ಅಂತ ಇದ್ರಾಗ ತಮಗೇನು ಈದಿಲ್ದ ತಮ್ಮೆಲ್ಲಾ ಮಕ್ಕಳನ್ನ, ಮಣಿಯನ್ನ, ತಮ್ಮ ಡೇರಿಯನ್ನ ಎಲ್ಲ ಬಿಟ್ಟ ಇವತ್ತು ಸಮಾಜ ಸೇವೆಗೆ ಅವರು ಮುಂದಡ್ಯಾರ. ನಮ್ಮ ಪತಿಯವ್ರು ಇಲ್ಲ ಆದ್ರ ಆ ಕ್ಷೇತ್ರಕ್ಕೆ ಬರ್ಡ್ ಆಗಬಾರ್ದು, ಜನರ ಕೆಲಸ ಕುಂಠಿತ ಆಗಬಾರ್ದು, ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಬಾರ್ದು ಅಂಥೇಳಿ ಇವತ್ತು ಶಿವಲೀಲಕ್ಕ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ತಾವ ಸ್ವತಃ ಆಫೀಸಿಗೆ ಹೋಗಿ ಯಾವ್ಯಾವ ಫಂಡ್ ಬರ್ತಾವ, ಜಿಲ್ಲಾ ಪಂಚಾಯತಿ ಒಳಗೆ ಯಾವ ಫಂಡ್ ಬರ್ತಾವ, ನಮ್ಮ ಜಿಲ್ಲಾಧಿಕಾರಿ ಕಚೇರಿಗೆ ಯಾವ ಫಂಡ್ ಬರ್ತಾವ್ರೆ, ನಮ್ಮ PWDಗೆ ಯಾವ ಬರ್ತಾವು, ಸ್ವತಃ ಸಣ್ಣ ಒಬ್ಬ ಸಾಮಾನ್ಯ ಮನುಷ್ಯರ ಗತಿ ಇವತ್ತು ಪ್ರತಿ ಅಲ್ಲಿ ಹೋಗಿ ಫಂಡ್ ಯಾವ್ಯಾವ ಬಂದಾವ ಎಲ್ಲ ಲಿಸ್ಟ್ ತೆಗಿಸಿ ಇವತ್ತು ಸಾಕಷ್ಟು ಅನುದಾನವನ್ನ ಇವತ್ತು ತಾವು ನೋಡ್ದಂಗ ನಮ್ಮ ಜಿಲ್ಲೆ ಹೈಯೆಸ್ಟ್ ಫಂಡ್ ತಂದಿದ್ದದು ಯಾರಂದ್ರೆ ಶ್ರೀ ವಿನಯ್ ಕುಲಕರ್ಣಿ ಸಾಹೇಬ್. ಆ ವಿನಯ್ ಕುಲಕರ್ಣಿ ಅವ್ರ ಸಾಹೇಬ್ ಫಂಡ್ ತರಾಕ ಇವತ್ತು ಶಿವಲೀಲಕ್ಕ ಇರ್ತಾರ, ಆ ಫಂಡ್ ಐತ್ರಿ, ಇದ್ರ ಫಂಡ್ ಐತ್ರಿ, ಇಂಥ ಫಂಡ್ ಬರ್ತತ್ರಿ ಅಂತೇಳಿ ಇವತ್ತು ಅದನ್ನೆಲ್ಲ ಹುಡುಕಿ ತೆಗೆದು ಇವತ್ತು ಸಾಕಷ್ಟು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ಮಾಡಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಶಿವಲೀಲಕ್ಕ ಅವ್ರು ಈ ಕ್ಷೇತ್ರದಾಗ ಧುಮುಕಿದಾರ. ಮುಂದಿನ ದಿನಮಾನಗಳಲ್ಲಿ ಅವರು ವಿನಯ್ ಕುಲಕರ್ಣಿ ಇವತ್ತು ಅಭಿವೃದ್ಧಿ ಹರಿಕಾರ ಅಂತೇನು ಹೆಸರು ತಗೊಂಡಿದಾರ, ಶಿವಲೀಲಕ್ಕರು ಕೂಡ ಅಭಿವೃದ್ಧಿ ಮಾಡಿ ಅವರು ಅಭಿವೃದ್ಧಿಯ ಹರಿಕಾರ್ತಿ ಅಂತೇಳಿ ಹೆಸರು ತಗೊಂತಾರ. ಅದು ಸಹಿಸ್ಕೊಳ್ಳಕ BJP ಅವ್ರಿಗೆ ಆಗ್ತಾ ಇಲ್ಲ. ಆ ಉದ್ದೇಶ ಒಳ್ಳೇದಾಗಿದ್ರೆ ನಾವು ಅವ್ರು ಕೂಡ ಸಪೋರ್ಟ್ ಮಾಡ್ತೀವಿ. ಬಟ್ ಅವರು ದುರುದ್ದೇಶದಿಂದ ನಿನ್ನೆ ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ತಾವು ಕೂಡ ಇವತ್ತು ಉದಾಹರಣೆಗಳದಾವ. ಇವತ್ತು ತಮ್ಮ ಶ್ರೀಮತಿ ಅವ್ರು ಕೂಡ ಹೋಗಿ ಗುದ್ಲಿ ಪೂಜೆ ಮಾಡಿದ ಉದಾಹರಣೆಗಳದಾವ. ಯಾಕೆ ಅವತ್ತು ತಮ್ಗೆ ಯಾರಿಗೆ ನೆನಪಾಗ್ಲಿಲ್ವಾ? ರೈತಗ ಹೊಲಕ್ಕೆ ಹೋಗ್ಬೇಕಾರ ಇವತ್ತು ವಿನಯ್ ಕುಲಕರ್ಣಿ ನೆನೆಸಿ ಅವ್ರು ಹೊಲಕ್ಕೆ ಹೋಗ್ತಾರೆ. ಇವತ್ತು ನಿಜವಾಗ್ಲು ಅಷ್ಟೊಂದು ಕಾಮಗಾರಿಯನ್ನ ಯಾವುದೇ ಇಲಾಖೆಯಿಂದ ಇರಲಿ ಆ ಕಾಮಗಾರಿಯನ್ನು ತಂದು ಅವರ ಪೂಜೆಯನ್ನು ಮಾಡಿ ಆ ಕಾಮಗಾರಿ ಸ್ಟಾರ್ಟ್ ಮಾಡ್ತಾ ಈವರೆಗಿನೂ ಬಂದಿದ್ದಾರೆ. ವಿನಯ್ ಕುಲಕರ್ಣಿ ಅವರು ಅನಿವಾರ್ಯವಾಗಿ ಡಿಸ್ಟಿಕ್ಕಿಗೆ ಬರಲಾರದ ಕಾರಣಕ್ಕಾಗಿ ಆ ಒಂದು ವಿಷಯನ ಮುಂದಿಟ್ಟುಕೊಂಡು ಏನು ಕಾಮಗಾರಿ ನಡೀತಾ ಇದ್ದಾವೆ ಅವ್ರಿಗೆ ಸಹಿಸಿಕೊಳ್ಳೋದಾಗಬಾರ್ದು. ಆ ಕಾರಣದಿಂದ ಶಿವಲೀಲಕ್ಕ ವಿನಯ್ ಕುಲಕರ್ಣಿ ಅವರು ಪೂಜೆಯನ್ನ ಮಾಡಿದ್ದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವರು ಬಹಳ ಒಂದು ಬುದ್ಧಿವಂತರಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಏನಾರ ಅವ್ರು ಯಾವ್ದಾರ ಒಂದು ಕಾಮಗಾರಿ ವಿರೋಧ ಮಾಡಿ ಪೂಜೆ ಮಾಡಿದ್ರೆ ಅವ್ರು ತೋರಿಸ್ಕೊಡ್ಲಿ. ಇವತ್ತು ಶಿವಲೀಲಕ್ಕರ್ ನಾವು ಕಳಿಸಿಕೊಡುದಿಲ್ಲ, ಅವ್ರ ಅಂಥದ್ದೆಲ್ಲ ಮಾಡೋದಿಲ್ಲ. ಇವತ್ತು ಅವ್ರ ಅನುಪಸ್ಥಿತಿ ಒಳಗೆ ಸಾಹೇಬರಿಲ್ಲಾರ್ಕ ರೈತರಿಗೆ ಮತ್ತು ಬಡವರಿಗೆ ಒಂದು ಒಳ್ಳೇದಾಗಲಿ ಅನ್ನೋಗೋಸ್ಕರವಾಗಿ ಅವರ ಈ ಪೂಜೆಯನ್ನ ಮಾಡಿ ಆ ಕೆಲಸ ಕಾಮಗಾರಿ ನಿಲ್ಲಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಆ ಕೆಲಸವನ್ನ ಸಾಗ್ ಮಾಡ್ತಾ ಇದ್ದಾರಲ್ಲ ವಿನಾ ಬೇರೆ ಏನಿಲ್ಲ. ಅದಕ್ಕೆ ಏನು ಈ BJP ನಾಯಕರಿದ್ದೀರಿ, ಇಂಥ ಸಣ್ಣ ಪುಟ್ಟಕ್ಕೆ ನೀವು ಕೈ ಹಾಕಬಾರ್ದು. ಇದು ನಿಮ್ಮ ಘನತೆಗೆ ಒಳ್ಳೇದಾಗೋದಲ್ಲ. ಅದಕ್ಕೆ ತಾವೆಲ್ಲ ತಮ್ಮ ಕಾರ್ಯಕರ್ತರಿಗೆ ಒಳಗಿಂದ ಒಂದು ಹೇಳಿಕೆಯಾರ ಇಂಥ ಒಂದು ಒಳ್ಳೆಯ ಕೆಲಸ ಒಳ್ಳೆಯದಾಗ ನಾವೆಲ್ಲ ಅಡ್ತಡಿ ಮಾಡಬಾರ್ದು ಅನ್ನೋದನ್ನ ನಿಮ್ಮ ಕಾರ್ಯಕರ್ತರಿಗೆ ತಿಳಿಸಿರಿ ಅಂತ ಹೇಳಿ BJP ನಾಯಕರೆಲ್ಲ ವಿನಂತಿ ಮಾಡ್ಕೊಂತ ಇದ್ದೇನೆ. ಇವತ್ತು ನಾನು ಏನ ಹೇಳಲು ಇಚ್ಛಪಡಿಸ್ತೇನೆ ಅಂತಂದ್ರೆ
ಪ್ರಹ್ಲಾದ್ ಜೋಶಿ ಅವರ ಈಗ ನಿಮ್ಮ ಷಡ್ಯಂತ್ರದಿಂದ ವಿನಯ್ ಕುಲಕರ್ಣಿ ಅವ್ರನ್ನ ನಮ್ಮ ಕ್ಷೇತ್ರ ಬಿಟ್ಟು ಕಳಿಸಿರಿ. ನಿಮ್ಮ ಷಡ್ಯಂತ್ರ ಈ ಮಹಿಳೆಯರಿಂದ ಅಕ್ಕರ್ನೆಲ್ಲ ನಡಿಬಾರ್ದು. ಈ ತರ ಮತ್ತೇನ ನಡೆದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮುಂದೆ ನಾವು ಒಂದು ಹೋರಾಟ ಮಾಡ್ಬೇಕಾಗತ್ತೆ. ದಯವಿಟ್ಟು ನಿಮ್ದು ಏನಾರ ಅಂತ ಪೌರುಷ ಇತ್ತಂದ್ರ ಅಭಿವೃದ್ಧಿ ಕೆಲಸಕ್ಕೆ ತಗೊಂಡ್ಬಂದು ನಮ್ಮ ಧಾರವಾಡ ಗ್ರಾಮೀಣೊಳಗೆ ನೀವು ಅದನ್ನ ಹೋರಾಟ ಮಾಡ್ರಿ. ಅದನ್ನ ಬಿಟ್ಟು ಮಹಿಳೆಯರ ಮೇಲೆ ಮಹಿಳೆಯರನ್ನ ಎತ್ತುವಂತ ಕೆಲಸ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ನಾನು ಅವ್ರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇನೆ. ಇನ್ನೊಂದು ವಿನಯ್ ಕುಲಕರ್ಣಿ ಅವರು ಕ್ಷೇತ್ರದ ಒಳಗಡೆ ಬರದ ಕಾರಣ ಶಿವಲೀಲಾ ಕುಲಕರ್ಣಿಯವರೇ ಕಾರ್ಯಕರ್ತರನ್ನು ನಿರಂತರವಾಗಿ ಭೇಟಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಕೆಲ ಪಂಚಾಯಿತಿಗಳಲ್ಲಿ ಸಮಸ್ಯೆ ಉಂಟಾದಾಗ ಪಿಡಿಒಗಳಿಗೆ ತಿಳುವಳಿಕೆ ಹೇಳುವ ಕೆಲಸ ಮಾಡಿದ್ದಾರೆ. ಇದು ಬಿಜೆಪಿಯವರಿಗೆ ತಪ್ಪು ಗ್ರಹಿಕೆಯಾಗಿದೆ. ಶಿವಲೀಲಾ ಕುಲಕರ್ಣಿಯವರು ಆಡಳಿತದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡುತ್ತಿಲ್ಲ. ಶಿಷ್ಟಾಚಾರ ಯಾವಾಗ ಅನ್ವಯವಾಗುತ್ತದೆ ಎಂಬುದನ್ನು ಬಿಜೆಪಿಯವರು ಮೊದಲು ತಿಳಿದುಕೊಳ್ಳಲಿ ಎಂದಿದ್ದಾರೆ.